ಪ್ರಿಯ ವೀಕ್ಷಕರೇ, ಇವತ್ತಿನ ದಿನದಲ್ಲಿ ನಾನು 2 ಮೊಟ್ಟೆ, 1 ಈರುಳ್ಳಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ ತೊಗೊಂಡ್ಬಿಟ್ಟು ಎಗ್ ಬುರ್ಜಿ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಎಲ್ಲರೂ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡಿ ಎಗ್ ಬುರ್ಜಿ ಮಾಡ್ತೀರಾ, ನೀವು ನೋಡ್ತಾನೆ ಇದ್ದಿದ್ದೀರಾ. ಆದರೆ ನಾನಿವತ್ತು ಉದ್ದುದ್ದಾಗಿ ಈರುಳ್ಳಿ ಕಟ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ. ಮಾಡೋದು ಹೇಗೆ ಅನ್ನೋದನ್ನು ನಾನು ತೋರಿಸ್ತೀನಿ ಬನ್ನಿ. ಈ ವಿಡಿಯೋನು ಇದುವರೆಗೂ ನಮ್ಮ ಚಾನಲ್ ನೋಡಿಲ್ಲ ಅಂದರೆ ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೋಡಿ ಹೀಗೆ ಕಟ್ ಮಾಡಿದ್ದೀನಿ. ಇವಾಗ ಮಾಡೋದು ಹೇಗಂತ ನೋಡ್ಕೊಂಡು ಬರೋಣ ಬನ್ನಿ. ಬಾಣಲಿ ಇಟ್ಟಿದ್ದೀನಿ, 1 ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಅದು ಚಟಪಟ ಅಂತ ಇದೆ. ಈರುಳ್ಳಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಬಾಡಿಸ್ಕೊಳ್ಳಿ. ಚೆನ್ನಾಗಿ ಬೇಯ್ತಾ ಇದೆ. ಹೀಗೆ ತಿರುಗಿಸ್ತಾನೆ ಇರಬೇಕು, ಯಾಕಂದರೆ ಈರುಳ್ಳಿ ಒಂದು ಸೈಡು ಒತ್ತುತ್ತಾ ಇರ್ತವೆ, ಅದಕ್ಕೆ ಹೀಗೆ ತಿರುಗಿಸ್ತಾನೆ ಇರಬೇಕು. ಸ್ವಲ್ಪ ಬೆಂದಿದೆ, ಅರ್ಧಂಬರ್ಧ ಬೆಂದಿದ್ದಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ನಂತರ ಒಂದು 4 ಎಲೆ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಮಧ್ಯದಲ್ಲಿ ತಗೊಂಡು ಇದು ಚೆನ್ನಾಗಿ ಕರ್ಕೊಳ್ಳಿ, ಇಲ್ಲಾಂದರೆ ಹಸಿ ವಾಸನೆ ಬರುತ್ತೆ. ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಫ್ರೈ ಆಗಿದೆ ನೋಡಿ. ಇವಾಗ ಖಾರ ಪುಡಿ ಮತ್ತು ಉಪ್ಪು 2 ಒಟ್ಟಿಗೆ ಹಾಕ್ತಾಯಿದ್ದೀನಿ. ಸ್ಲೋ ಮಾಡಿದ್ದೀನಿ ಸ್ಟವ್. ನೋಡಿ ಹೀಗೆ ಸ್ವಲ್ಪ ಇದು ಬಡಿಸ್ಕೊಂಡು ಸೆಂಟ್ರದಾಗಿ ಹೀಗೆ ಹೊಡೆದ್ರೆ 2 ಪೀಸ್ ಆಗುತ್ತೆ. ಈಗ ಹಾಕ್ಬಿಡಿ. ನೋಡಿ ಪ್ರಿಯರೇ, 2 ನಿಮಿಷದಲ್ಲಿ ಎಗ್ ಬುರ್ಜಿ ರೆಡಿ ಆಗ್ತಾಯಿದೆ. ಇನ್ನೂ ರೆಡಿ ಆಗಿಲ್ಲ, 1-2 ನಿಮಿಷ ಆಗ್ಬೋದು. ಅರ್ಜೆಂಟಾಗಿ ಟೈಮ್ ಬೇಕಾಗಿಲ್ಲ ಇದಕ್ಕೆ, ಸ್ವಲ್ಪ ಅರ್ಜೆಂಟಾಗಿ ಆಗೋದಂದರೆ ಇದು ಎಗ್ ಬುರ್ಜಿ ಮಾತ್ರನೇ. ನೋಡಿ ಹೀಗೆ ಬಾಡಿಸ್ಕೊಳ್ಳಿ, ಚೆನ್ನಾಗಿ ತಿರುಗಿಸ್ತಾಯಿರಿ, ಯಾಕಂದರೆ ಅದು ಖಾರ ಇರಲ್ಲ, ಎಲ್ಲ ಕಡೆನೂ ಹಚ್ಕೋಬೇಕಲ್ವ, ಅದಕ್ಕೆ ಚೆನ್ನಾಗಿ ತಿರುಗಿಸ್ತೀವಿ. ಚೆನ್ನಾಗಿದು ಎಲ್ಲ ಕಡೆ ಇದು ಆಗಿಲ್ಲ ಅಂತಂದರೆ ಒಂಥರ ನೀಚು ವಾಸನೆ ಬರುತ್ತೆ. ಇದು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಹೀಗೆ ಚೆನ್ನಾಗಿ ಸೆಂಟ್ರದಲ್ಲೆಲ್ಲೂ ಹಸಿ ಇರದಂಗೆ ಹೀಗೆ ಸ್ಪೂನಿಂದ ಈಗ ಒತ್ತುತ್ತಾ ಇದ್ದೀನಿ. ಐದು ನಿಮಿಷದಲ್ಲಿ ಎಗ್ ಬುರ್ಜಿ ರೆಡಿ. ನೋಡಿ ರೆಡಿ ಆಯಿತು. ಇವಾಗ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಗ್ಯಾಸ್ ಆಫ್ ಆಯಿತು, ಎಗ್ ಬುರ್ಜಿನೂ ರೆಡಿ ಆಯಿತು. ಇವಾಗ ತಿನ್ನಕ್ಕೆ ಹೋಗೋಣ ಬನ್ನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಫ್ರೆಶ್ ಮಾಡಿರಿ, ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಆಮೇಲೆ ನೋಡಿ ಎಗ್ ಬುರ್ಜಿ ರೆಡಿಯಾಗಿದೆ. ಅನ್ನ ಇದೆ, ಹಾಕ್ತಾಯಿದ್ದೀನಿ, ಬಡಿಸ್ತಾಯಿದ್ದೀನಿ.
ನುಗ್ಗೆ ಸೊಪ್ಪು ಹಾಕ್ತಾಯಿದ್ದೀನಿ. ನುಗ್ಗೆ ಸೊಪ್ಪಿನ ಸಾಂಬಾರು. ಎಗ್ ಬುರ್ಜಿ ನೋಡಿ, ಉದ್ದ ಉದ್ದ ಈರುಳ್ಳಿ ಕಟ್ ಮಾಡಿದ್ದೆ ಎಗ್ ಬುರ್ಜಿ. ರುಚಿ ನೋಡಿ ಫ್ರೆಂಡ್ಸ್, ನೀವು ಬನ್ನಿರಿ, ರುಚಿ ನೋಡಿರಿ, ಕಮೆಂಟ್ ಕೊಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ. ದೇವ್ರು ನಿಮ್ಮನ್ನು ಆಶೀರ್ವದಿಸ್ತೀನಿ.